ಹಲೋ ಗೈಸ್. ಸೊ ಮೊನ್ನೆ ಹೇಳಿದಾಗೆ ನಮ್ಮ ಯಾವ್ದು ನಾಗೇಂದ್ರ ಅದು ಮೆಟ್ಕಲ್ ಗುಡ್ಡ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಸೊ ನಮ್ಮ ಮೂಡುಗಲ್ಲಿದ್ದು ವಿಡಿಯೋ ಮಾಡಲಿಕ್ಕೆ ಬಾಕಿ ಇತ್ತಲ್ಲ, ಅದಕ್ಕೋಸ್ಕರ ಇವತ್ತು ನಾನು ನಾಗೇಂದ್ರ ಎಲ್ಲ ಹೋಗುವಂತಿದ್ವಿ. ಬಟ್ ನಾಗೇಂದ್ರಗೆ ಅವನ ಹುಡುಗಿಯನ್ನು ಮೀಟ್ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಂತೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಸೊ ನಾಗೇಂದ್ರ ಎಲ್ಲ ಹೋಗೋತಿದ್ವಿ, ಬಟ್ ನಾಗೇಂದ್ರಂಗೆ ಕೆಲಸ ಉಂಟಂತೆ. ಅದಕ್ಕೆ ನಾನು ಮತ್ತೆ ಈಗ ಶೀನು ಹೋಗ್ತಿದ್ದೇವೆ. ಪೀತುಗೆ ಬಾ ಅಂತ ಹೇಳಿದರೆ ಪೀತುಗಲ್ಲಿ ಯಾವುದು ಪೂಜೆನ ನೋಡ್ಲಿಕ್ಕೆ ಉಂಟಂತ ಹೇಳಿ ಅಲ್ಲಿ ಹೋಗಿ ಬಂದ. ಈಗ ನಾನು ಮತ್ತು ಶೀನು ಇಬ್ಬರೇ ಹೋಗಿ ಬರ್ತೇವೆ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗುವ. ಎಂತಾಯ್ತು ಯಾವ ಇವೆಲ್ಲ ಕ್ಲಿಪ್ ಹಾಕೊಳ್ಳಿಕ್ಕೆ ಬರೋದಿಲ್ಲ, ಇವೆಲ್ಲ ಗಾಡಿ ಬಿಡ್ತಾರ ಗಾಡಿ. ಡ್ರೈವರ್ ಕರೆಕ್ಟ್ ಆಯ್ತು. ಸರಿ ಬಾಯ್ ನಾಗೋ. ಹಾಂ ಅದೇ ಪ್ಲಾಸ್ಟಿಕ್ ಕವರ್. ಮೂಡ್ಗಲ್ಲಿಗೆ ಒಂದು ಯಾವುದು ಹೌದಾ? ಯಾವುದೇ ಒಂದು ಸಲಕ್ಕಷ್ಟೇ, ಈಗ ಒಂದು ಸಸ್ತಿಗೆ ಅಷ್ಟೇ ಇದೆ ಕೊಡಿ. ಹಾಂ ಟ್ವೆಲ್ಲಾ? ಇಟ್ಕೊಂಡಿದ್ದು ಜಸ್ಟ್ ಫುಲ್ಲಾ? ಎಷ್ಟಾಗಂತದೆ ಕಾಂಬೋ? ಥ್ಯಾಂಕ್ ಯು. 45ಗಾ? ನೋಡುವ, ಯಾರಾದರೂ ಇದ್ದರೆ ಹೇಳ್ತೇನೆ. 12 ಅಲ್ಲ? ಸರಿ ಓಕೆ, ಯಾರಾದರೂ ಇದ್ದರೆ ಹೇಳ್ತೆ. ಅದೇ ಸುಮ್ಮನೆ ಬೆಸ್ಟ್, ಟ್ರಾವೆಲಿಂಗ್ ಇದ್ದರೆ ಮಾತ್ರ ಅದು ಬೆಸ್ಟ್. ಅದು ಹೌದಾ? ಸರಿ ಓಕೆ, ಹೇಳ್ತೇನೆ ನಾನು ಇದ್ದರೆ. ಇದು ಇದರೊಳಗೆ ನಿಲ್ಲುವುದಿಲ್ಲ ಮಾರ. ಅದು ಹಗ್ಗ ಕೊಡು, ಹಗ್ಗ ಜುಗಾಡ್ ಮಾಡುವ ಎಂಥವ್ರು ಒಂದೇ. ಇಲ್ಲಿಂದ ಮೂಡುಗೆರೆ ದೇವಸ್ಥಾನಕ್ಕೆ ಅರೌಂಡ್ ಒಂದು 60 ಕಿಲೋಮೀಟರ್ ಇತ್ತು. ಸೊ ನಮ್ಮ ಜರ್ನಿ ಇಲ್ಲಿಂದನೇ ಸ್ಟಾರ್ಟ್ ಆಯಿತು. ರೋಡ್ ಬಗ್ಗೆ ಅಂತೂ ಎಕ್ಸ್ಟ್ರಾ ಮಾತಿಲ್ಲ, ಯಾಕಂದರೆ ಅಷ್ಟೊಂದು ಗ್ರೀನರಿಯಾಗಿ ಮತ್ತು ಅದು ಅಲ್ಲದೆ ಸೇಮ್ ನಮ್ಮ ಘಾಟ್ ಸೆಕ್ಷನ್ ಫೀಲೇ ಕೊಡ್ತಿತ್ತು. ಯಾಕಂದರೆ ಅಷ್ಟೊಂದು ಕರ್ವ್ಸ್ ಎಲ್ಲ ಇತ್ತು. ಒಂದು 2-3 ಕಡೆ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ ಬಿಟ್ಟರೆ ಮತ್ತು ಎಲ್ಲ ಕಡೆ ಅಂತೂ ರೋಡ್ ಅಂತೂ ಸೂಪರ್ಬ್ ಆಗಿತ್ತು. ಊರು ಆಚೆ ಈಚೆ ನೋಡಿದ್ರೆ ಇಲ್ಲಿ ಮಧ್ಯೆ ಹೊಟ್ಟಿದ್ದಂತ ಅರ್ಥ. ಗಾಡಿ ತೊಗೊಳೋದು ಅಷ್ಟೇ ಎಲ್ಲ ಇಬ್ಬರು ಒಟ್ಟಿಗೆ ಇರ್ತವೆ ತೋಡಲ್ಲಿ. ಇಲ್ಲಿಂದ ನಿಮಗೆ ಆಫ್ ರೋಡ್ ಸಿಗ್ತದೆ. ಸೊ ಅದು ಅಲ್ಲದೆ ಅಲ್ಲಿ ಒಂದು ಬೋರ್ಡ್ಸ್ ಹಾಕಿದ್ದಾರೆ. ಅರೌಂಡು 1 ಕಿಲೋಮೀಟರ್ ಆಫ್ ರೋಡ್ ಉಂಟು. ಮಳೆ ಬರಲಿಕ್ಕೆ ಹೋಗಿ ಫುಲ್ ಇವಾಗ ಅದು ರೋಡ್ ಸಹ ಹಾಳಾಗಿ ಹೋಗಿದೆ. ಸೊ ಬೈಕ್ಸನ್ನು ತಗೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಬಟ್ ಕಾರಲ್ಲಿ ಹೋಗೋದಾದರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ನಾವು ರಿಟರ್ನ್ ಬರುವಾಗ ಇದೇ ಪ್ಲೇಸಲ್ಲಿ ಒಂದು ಕಾರ್ ಸಿಕ್ಕಾಕೊಂಡಿತ್ತು. ನೀವು ಇನ್ ಕೇಸ್ ಕಾರಲ್ಲಿ ಬರ್ತೀರಂತಾದರೆ ಮೇ ಬಿ ಆಚೆ ಸಿದ್ದಾಪುರದಿಂದ ಬರ್ಬೋದೇನೋ. ಯಾಕಂದರೆ ನಾವು ಅಲ್ಲಿ ಹೋದಾಗ ನಮ್ಮ ಹಿಂದೆನೇ ಒಂದು ಕಾರ್ ಸಹ ಬಂದಿತ್ತು. ಸೊ ಮೇ ಬಿ ಆಚೆ ಇನ್ನೊಂದು ರೂಟಿಂದ
ಬರಲಿಕ್ಕೆ ಆಗ್ಬೋದೇನೋ. ಸೊ ಅದರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಬಟ್ ನಾವು ಬಂದ ರೂಟಲ್ಲಂತೂ ಕಾರ್ ಬರಲಿಕ್ಕೆ ಕಷ್ಟ ಆಗ್ತದೆ. ಇಟ್ಟು ನಡ್ಕೊಂಡು ಹೋಗ್ಬೇಕೇನು ಹೇಳಿ. ಸೊ ಇವಾಗ ಇಲ್ಲಿ ಒಂದು ಬೋರ್ಡನ್ನು ನೋಡಿದೆ. ಸೊ ಅದರಲ್ಲಿ ಆಚೆ ಕೆಳಗೆ ರೂಟ್ ತೋರಿಸ್ತಾ ಉಂಟು, ಬಟ್ ಅಲ್ಲಿ ಬೈಕ್ ಹೋಗೋದಿಲ್ಲ. ಅದಕ್ಕೆ ನಾವು ಬೈಕನ್ನು ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಅಂತ ಉಂಟಲ್ಲ, ಇದೆ ಆ ದೇವಸ್ಥಾನ ನೋಡ್ತಾ ಇರ್ಬೋದು. ಇವಾಗ ಫೈನಲಿ ಇಲ್ಲಿ ನೋಡ್ತಿರುವ ಹಾಗೆ ಮೂಡುಗಲ್ಲು ದೇವಸ್ಥಾನಕ್ಕೆ ಬಂದಾಗಿದೆ. ಸೊ ಇದು ಒಂದು ವ್ಲಾಗ್ ಅನ್ನೋದಕ್ಕಿಂತ ಒಂದು ಡ್ರೀಮ್ ಅಂತ ಹೇಳ್ಬೋದು ನಂದು. ಯಾಕಂದರೆ ನಾನು ತುಮಕೂರಲ್ಲಿದ್ದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ಸಂತೋಷ್ ಅಂತ ಹೇಳಿ. ಸೊ ಅವನು ನನಗೆ ಈ ದೇವಸ್ಥಾನದ ಬಗ್ಗೆ ಹೇಳಿದ್ದ. ಅಷ್ಟೊತ್ತಿಗೆ ನಾನು ಅವಾಗ ಅಲ್ಲಿದ್ದಾಗನೇ ಪ್ಲ್ಯಾನ್ ಹಾಕಿದ್ದೆ ಒಂದು ಸಲ ಇಲ್ಲಿಗೆ ಹೋಗಬೇಕು ಹೇಳಿ. ಅದು ಉಡುಪಿಗೆ ಬಂದು ಅರೌಂಡ್ ಇವಾಗ 5 months ಆಗ್ತಾ ಬಂತು. ಇಷ್ಟು ತನಕ ಪ್ಲ್ಯಾನ್ ಹಾಕ್ತಾನೆ ಇದ್ದದಾಯಿತು. ಬಟ್ ಫೈನಲಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ, ನೋಡ್ತಾ ಇರ್ಬೋದು. ಸೊ ಇವಾಗ ಫಸ್ಟಿಗೆ ಒಳಗೆ ಹೋಗುವ, ನಿಮಗೆ ಅದು ಯಾವ ಥರ ಇದೆ ಒಳಗಡೆ ದೇವರದು ಅಂತ ತೋರಿಸ್ತೇನೆ. ಮತ್ತು ಇಲ್ಲಿದ್ದು ಸ್ವಲ್ಪ ವಿಶೇಷಗಳನ್ನು ತಿಳ್ಕೊಳ್ಳುವ ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಆ ದೇವಸ್ಥಾನ, ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ಲು. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀನೆಲ್ಲ. ಇವಾಗ ಅಲ್ಲಿ ಒಳಗೆ ಹೋಗಿ ತೋರಿಸ್ತೇನೆ ನೋಡಿ. ಇಲ್ಲಿ ಏನು ಇದು ನಂದಿ ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಆ ಕಲ್ಲಿದೆ ಅಲ್ಲ, ಅದ್ರಾಗಿಂತ ಎಷ್ಟೇ ಮಳೆ ಬಂದರೂ ಎಂತಾದರೂ ಸಹ ಆ ಕಲ್ಲಿಗಿಂತ ನೀರಿನ ಮಟ್ಟ ಮೇಲೆ ಬರೋದಿಲ್ಲ ಅಂತ. ಸೊ ಅದಕ್ಕಿಂತ ಕೆಳಗನೆ ಇರ್ತದೆ. ಆಮೇಲೆ ಇಲ್ಲಿ ಒಂದು ಶಿವಲಿಂಗ ನೀವು ನೋಡ್ತಾ ಇರ್ಬೋದು, ಓಕೆನಾ. ಹಾಗೆಯೇ ಮೇಯ್ನ್ ಇರುವಂಥ ಶಿವಲಿಂಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆ ಶಿವಲಿಂಗ. ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ, ಎಲ್ಲಿದೆ ಓಕೆ, ಅಲ್ಲಿ ಒಂದು ಶಿವಲಿಂಗನ ಏನೋ ಇದೆ. ಅದನ್ನು ಮುಟ್ಕೊಂಡು ನಾವೇನಾದರೂ ಬೇಡ್ಕೊಂಡ್ರೆ ನಾವೇನು ಬೇಡ್ಕೊಂಡಿರ್ತೀವಿ ಅದು ಈಡೇರ್ತದಂತೆ. ಬ್ರಹ್ಮರಾಡ್ದು ನಿಗಲು ಕುಡ್ಲಾಡ್ದು ಬರ್ತೀನಾ ಪಂಡ ನಿಗಲೇನ ಒಂದು ಯೂಟ್ಯೂಬ್ ತೋತಿನ ಏನ ಅಂದು ಏರ ಆರಾ ಓಕೆ. ಸೊ ಅಂತ ಪಂಡ ನಿಗಲ್ ಪೂರ ಫ್ರೆಂಡ್ಸಾ, ಕಾಲೇಜ್ ಫ್ರೆಂಡ್ಸಾ ಪೂರ? ಓಕೆ ಸರಿ, ಎಂಜಾಯ್ ಮಾಡ್ಪ್ಲೇ. ಸರಿ ಓಕೆ, ಬಾಯ್ ಬಾಯ್. ಅದು ಮುಂದೆ ಮೂಲಲಿಂಗ ಇತ್ತು. ಇಲ್ಲಿ ಆ ಗುಹೆ ಇದೆಯಲ್ಲ, ಗುಹೆಯಿಂದ ಮುಂದೆ ಮೂಲಲಿಂಗ ಇತ್ತು. ಆ ಮೂಲಲಿಂಗದಿಂದ 5 ನದಿ ಒಟ್ಟಾಗಿ ಬರುತ್ತೆ. ಕಾಶಿ, ಕಾವೇರಿ, ರಾಮೇಶ್ವರ 5 ನದಿ ನೀರು ಒಟ್ಟಾಗಿ ಆ ಉದ್ಭವ ಮೂಲಲಿಂಗ ಬಿಟ್ಟು ಬರ್ತದೆ. ಅಲ್ಲಿ ಅಭಿಷೇಕ ಆಗಿ ಉದ್ಭವ ಲಿಂಗ ಬಿಟ್ಟು ಬರುತ್ತೆ. ಅದನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಯಾವ ದೋಷ ಇದ್ರು ಪರಿಹಾರ ಅಂತ. ಆ ಥರ ಯಾವ ದೋಷ ಇದ್ರೂ ಪರಿಹಾರ ಆಗ್ತದೆ ಹೇಳಿ. ಇವಾಗ ನೋಡಿದ್ರಲ್ಲ, ಅವರು ಹೇಳಿದ್ದನ್ನು ಕೇಳಿದ್ರಲ್ಲ, ಇವಾಗ ಒಂದು ಇಲ್ಲಿ ಪೂಜೆ ಆಗ್ತದಂತೆ. ಸೊ ಅದು ಪೂಜೆ ನೋಡಿಕೊಂಡು ಸೀದಾ ಹೊರಡುವ. ಇಲ್ಲಿ ಬಂದು ಮಂಗಳಾರತಿ ಮಾಡಿಸೋದಾದ್ರೆ ಸಹ ಮಾಡ್ಬೋದು. ಇನ್ ಕೇಸ್ ನೀವು ಹಣ್ಕಾಯಿ ಇದು ಮಾಡ್ತೀರಂತಂದರೆ ನೀವು ಮನೆಯಿಂದ ಬರುವಾಗಲೇ ತೊಗೊಂಡು ಬರಬೇಕಾಗ್ತದೆ. ಯಾಕಂದರೆ ಇಲ್ಲಿ ಸಹ ಹಣ್ಕಾಯಿ ಸಿಗೋದಿಲ್ಲ. ಸೊ ನಿಮಗೆ ಮಂಗಳಾರತಿ ಒಂದು ಮಾಡ್ಬೋದು 50 ರೂಪಾಯಿ ಕೊಟ್ಟು.
ಭಟ್ರು ಬಂದಿದ್ದಾರೆ ಇವಾಗ. ಸೊ ಇವಾಗ ವಾಪಸ್ ಅಲ್ಲಿ ಒಳಗೆ ಹೋಗುವ. ಶಿನ ಹಾಂ ಅಲ್ಲಿ ಉಂಟಲ್ಲ ಇವಾಗ ನೋಡಿದ್ರಲ್ಲ. ಸೊ ಇದೇ ಈ ದೇವಸ್ಥಾನದ ಕ್ಲಿಪ್ಸ್ ಎಲ್ಲ. ಸೊ ನೀವು ಸಹ ಬರೋದಾದರೆ ಬರ್ಬೋದು. ಇದರ ಲೊಕೇಶನ್ನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಫುಲ್ ಚಳಿ ಆಗ್ತಾ ಉಂಟು, ಫುಲ್ ಮಳೆ ಬಂತಲ್ಲ, ಅದು ಅಲ್ಲದೆ ಒಳಗೆ ಫುಲ್ ನೀರೇ. ಸೊ ಫುಲ್ ಕುಂಬರ್ತಾ ಉಂಟು. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೊರಡುವ. ಹೊರಡ್ಸಿನ ಹೌದು ಮಾರೆ ಮಗ ಬ್ರೋ ಇಲ್ಲೇ ಅವರೇ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇವರು ಸಹ ಲೋಕಲ್ಸ್ ಅವರೇ ಇಲ್ಲೇ. ಸೊ ನೀವು ಡೈಲಿ ಅಪ್ ಆ್ಯಂಡ್ ಡೌನಾ ಎಂಥ ದೇವಸ್ಥಾನಕ್ಕೆ ಅಂದರೆ ಇವತ್ತು ಮಾತ್ರ ಬಂದದ ಡೈಲಿ ಬರ್ತಾ ಇರ್ತೀರಾ? ವಾರಕ್ಕೊಂದ್ಸಲವಾ? SP ಬ್ಲಾಗ್ಸ್. ಹಾಂ SP ಬ್ಲಾಗ್ಸ್ ಅಲ್ಲಿ. ಸೊ ನೋಡಿದ್ರಲ್ಲ ದೇವಸ್ಥಾನದ ವಿಡಿಯೋನ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ಯಾಕಂದರೆ ಅಲ್ಲಿದ್ದು ನೇಚರ್ ಅಷ್ಟು ಬ್ಯೂಟಿಫುಲ್ ಆಗಿ ಉಂಟು. ಸೊ ಆಗಲೇ ಹೇಳಿದಾಗೆ ನೀವು ಸಹ ಹೋಗ್ತೀರಂತ ಆದರೆ ಲೊಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಹೋಗಿ ಬನ್ನಿ. ದೇವಸ್ಥಾನ ಕೂಡ ಅಷ್ಟೇ ಸುಂದರವಾಗಿ ಉಂಟು ಅಲ್ಲಿರುವಂಥದ್ದು. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ಸಿಗುವ. ಬಾಯ್ ಬಾಯ್ ಗಾಯ್ಸ್.